ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಡ್ರೈ ಕೋಕೋನಟ್ ಬರ್ಫಿ ಮಾಡ್ತಾ ಇದ್ದೀನಿ. ಅಂದರೆ ಒಣ ಕೊಬ್ಬರಿಯಲ್ಲಿ ಬರ್ಫಿ ಮಾಡೋದು ತೋರಿಸ್ತಾ ಇದ್ದೀನಿ. ಕೆಲವರು ಹಸಿ ಕೊಬ್ಬರಿಯಲ್ಲೂ ಮಾಡ್ತಾರೆ, ಆದರೆ ಈ ಒಣ ಕೊಬ್ಬರಿಯಲ್ಲಿ ಮಾಡಿದ್ರೆ ತುಂಬ ದಿವಸ ಇಟ್ಕೊಂಡು ತಿನ್ಬೋದು. ಇದು ತುಂಬ ಸಿಂಪಲ್ ಮಾಡೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಒಣಗಿದ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 1/4 kg ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ 1 1/4 ಟೀ ಸ್ಪೂನು, ತುಪ್ಪ 1 ಟೇಬಲ್ ಸ್ಪೂನು, ಡ್ರೈ ಫ್ರೂಟ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 1 ಕಪ್ ಕೊಬ್ಬರಿಗೆ 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಳ್ಳಿ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಸಕ್ಕರೆಗೆ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂದರೆ 1/4 ಕಪ್ ಹಾಕ್ಕೊಳ್ಳಿ, ಯಾಕಂದರೆ ನಾನು ತೊಗೊಂಡಿದ್ದೀನಲ್ಲ ಸಕ್ಕರೆ ಕಪ್ಪಲ್ಲಿ, ಅದರಲ್ಲೇ 1/4 ಕಪ್ ಆಗೋಷ್ಟು ತಗೊಳ್ಳಿ. ಮತ್ತು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನೊರೆ ಬರೋ ಥರ ಅಂದರೆ ಪಾಕ ತಯಾರು ಮಾಡ್ಕೋಬೇಕು. ಚೆನ್ನಾಗಿ ನೊರೆ ಬಂದು ತಿಕ್ಕಾಗಬೇಕು, ಅಲ್ಲಿ ಗಂಟ ಇದನ್ನು ಕುದಿಸ್ಕೋಬೇಕು. ಸೊ ಸ್ವೀಟ್ಗಳು ಮಾಡಿದ್ರೆ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕು, ಇಲ್ಲಾಂದರೆ ನಾವೇನಾದರೂ ಬೇಗನೆ ಉರಿ ಇಟ್ಕೊಂಡು ಮಾಡಿದ್ರೆ ಅದು ಎಲ್ಲ ಹಾಳಾಗೋಗುತ್ತೆ, ಚೆನ್ನಾಗಿ ಬರೋಲ್ಲ. ನೋಡ್ತಾ ಇರ್ಬೋದು, 1 ಎಲೆ ಪಾಕ ಬಂದಿದೆ. ಈ ಥರ 1 ಎಲೆ ಪಾಕ ಬಂದಾಗ ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಇದೇ ಪ್ರೊಸೀಜರ್ನ ಹಸಿ ತೆಂಗಿನಕಾಯಲ್ಲಿ ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿ ಬರುತ್ತೆ. ಏನಂದರೆ ಈ ಒಣಗಿದ ಕೊಬ್ಬರಿಯಲ್ಲಿ ಮಾಡಿದ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ, ಒಂದು 15 ದಿವಸ ಅದು ಇಟ್ಕೊಂಡು ತಿನ್ಬೋದು. ನೋಡಿ, ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನೂ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಎಲ್ಲ ಒಟ್ಟಿಗೆ ಒಂದ್ಗೂಡ್ಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಯಾವುದೇ ರೀತಿ ಬಿಡಿಬಿಡಿಯಾಗಿ ಆಗಬಾರ್ದು, ಎಲ್ಲ ಒಂದು ಸೇರಿದ್ರೆ ಒಂದು ಕಡೆ ಒಂಥರ ಇದಾಗಬೇಕು, ಆವಾಗ ಇದು ತಯಾರಾಗಿದೆ ಅಂತ. ನೋಡ್ತಾ ಇರ್ಬೋದು. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ, ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ. ಉದ್ರುದ್ರಾಗಿದ್ದರೆ ಅದು ಸರಿಯಾಗಿ ಹೊಂದ್ಕೊಳ್ಳಲ್ಲ. ಸೊ ಎಲ್ಲ ಒಂದು ಕಡೆ ಹೊಂದಿದ ಮೇಲೆ ನೀವು ಪ್ಲೇಟ್ಗೆ ಹಾಕೋಬೇಕಾಗುತ್ತೆ. ಈಗ ಇದನ್ನು ನಾನು ಹಾಗೆ ಒಂದು ಸೈಡಲ್ಲಿ ತಟ್ಕೊತಾ ಇದ್ದೀನಿ. ನಮ್ಗೆ ಬೇಕಾಗಿರೋ ಶೇಪ್ ಕಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಈಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಇದ್ರ ಮೇಲೆ ಹಾಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಗೆ ಕೂಡ ಜೋಡಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಪುಡಿ ಪುಡಿ ಮಾಡಿದ್ರೇನು ತಿನ್ನೋವಾಗ ಒಂದೊಂದು ಪೀಸ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಏನಿಲ್ಲ ಅಂದ್ರೂ ನೀವು ಮಿನಿಮಮ್ ಒಂದು ಅರ್ಧ ಅವರ್ ಬಿಟ್ಬಿಡ್ಬೇಕು. ಅರ್ಧ ಅವರ್ ಆದಮೇಲೆ ಕಟ್ ಮಾಡಬೇಕು. ಸೊ ಮುಂಚೆನೇ ಕಟ್ ಮಾಡೋಕ್ಕೆ ಹೋದರೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ, ಚೆನ್ನಾಗಿ ಡ್ರೈ ಆಗಿರಲ್ಲ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು. ನಿಮ್ಗೆ ಈ ಥರ ಕಟ್ಟರ್ ಇಲ್ಲ ಅಂದರೆ ಮಾಮೂಲಿ ಚಾಕುನಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ, ತುಂಬ ಸಿಂಪಲಾಗಿ ಬೇಗನೆ ಆಗುತ್ತೆ. ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ಹಬ್ಬಗಳಲ್ಲಿ ಕೂಡ ನೀವು ಮಾಡ್ಕೋಬೋದು. ಎಲ್ಲಾದರೂ ಟ್ರಿಪ್ಗೆ ಇಲ್ಲ ಊರುಗಳಿಗೆ ಹೋದರೆ ಕೂಡ ನೀವು ಮಾಡಿ ಎತ್ಕೊಂಡು ಹೋಗ್ಬೋದು. ಸೊ ಕೊಬ್ಬರಿಗಳು, ತೆಂಗಿನಕಾಯಿ ತುಂಬ ಉಳಿದಾಗ ಈ ಥರ ರೆಸಿಪಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಜನ ಕೊಬ್ಬರಿಗಳು ಯೂಸ್ ಮಾಡ್ತಾರಲ್ಲ, ಅಂಥವ್ರಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಬೇಗನೆ ಕಲರ್ಫುಲ್ಲಾಗಿ ಡ್ರೈ ಕೋಕೋನಟ್ ಬರ್ಫಿ ಮಾಡೋದು ಅಂತ ತೋರಿಸಿದ್ದೀನಲ್ವ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.